ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಜೀವಗೋಳ ಎಂಬಂತಹ ಚಾಪ್ಟರ್ ನಿಂದ ಹಸಿರು ಮನೆ ಪರಿಣಾಮ ಎಂದರೆ ಹಸಿರು ಮನೆ ಪರಿಣಾಮ. ಇದನ್ನ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರೀತಾರೆ ಮಕ್ಕಳು. ಭೂಮಿಯು ಸೂರ್ಯನಿಂದ ಶಕ್ತಿಯನ್ನು ವಿಕಿರಣಗಳ ರೂಪದಲ್ಲಿ, ಉಷ್ಣತೆ ವಿಕಿರಣಗಳ ರೂಪದಲ್ಲಿ ಪಡೆಯುತ್ತೆ ಅಲ್ವಾ. ಹೀಗೆ ಪಡೆದ ಶಕ್ತಿಯಲ್ಲಿ ಬಹಳಷ್ಟನ್ನು ಭೂಮಿ ಪ್ರತಿಫಲಿಸುತ್ತದೆ. ಈ ಕ್ರಿಯೆಯಿಂದಾಗಿಯೇ ಭೂಮಿಯು ಪಡೆಯುವ ಹಾಗೂ ಪ್ರತಿಫಲಿಸುವ ಶಕ್ತಿಗಳ ನಡುವೆ ಸಮತೋಲನ ಇದೆ. ಓಕೆ, ಇತ್ತೀಚೆಗೆ ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಹಸಿರು ಮನೆ ಅನಿಲಗಳ ಬಿಡುಗಡೆಯು ಸಹ ನಿರಂತರವಾಗಿ ಹೆಚ್ಚುತ್ತದೆ. ಹಾಗಂದ್ರೆ ಏನು? ಇಂಗಾಲದ ಡೈಆಕ್ಸೈಡ್ ಮತ್ತು ಇತರೆ ಹಸಿರು ಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೊರಹೋಗಲು ಬಿಡದೆ ಅವು ಹೀರಿ ತಮ್ಮಲ್ಲೇ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶವು ಹೆಚ್ಚಾಗ್ತಾ ಇದೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಓಕೆ, ಗ್ರೀನ್ ಹೌಸ್ ಇಫೆಕ್ಟ್. ಸೊ ಇದರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಅಂತಂದ್ರೇನು? ಪ್ರಪಂಚದಾದ್ಯಂತ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಥ್ಯಾಂಕ್ ಯು.